ಇವಾಗ ಯಾರಿಗೆ ಬೇಕು, ಯಾರಿಗೂ ಬೇಡ. ಇವಾಗ ಲೇಸ್ ಅದು ಇದು ಇಂಥದ್ದೇ ಎಲ್ರಿಗೂ. ಬೇಕರಿಯಲ್ಲಿ ಸಿಗ್ತಾರಲ್ಲ ಪ್ಯಾಕೆಟ್ಗಳು ಲೇಸು, ಮತ್ತೆಂಥದ್ದು ಅದು ಲೇಸು, ಕೆಲವು ಲಾಯ್ಲೋಟ್ಗಳು ಇರ್ತದೆ, ಅಂಥದ್ದೇ ತಿನ್ನೋದು. ಇದೆಲ್ಲ ಯಾರಿಗೂ ಬೇಡ. ಇದೇ ಒಂದು ಸಲ ತಿಂದು ನೋಡಿ, ಆಮೇಲೆ ನೀವೇ ಹೇಳ್ತೀರ. ಸ್ವಲ್ಪ ಹಲಸಿನಕಾಯಿ ಬೀಜ ಇದೆ, ಅದು ಹಾಳಾಗಿ ಹೋಗ್ತದೆ. ಕೆಲವೆಲ್ಲ ನೋಡಿ ಕಪ್ಪು ಕಪ್ಪಾಗಿದೆ, ಇಂಥದ್ದೆಲ್ಲ ಬೇಡ. ಈ ಕಪ್ಪು ಕಪ್ಪದ್ದೆಲ್ಲ ಬೇಡ, ಬಾಕಿದೆಲ್ಲ ಒಳ್ಳೆಯದುಂಟು. ಅದಂದರೆ ಹಲಸಿನಕಾಯಿ ಕೊರ್ದು ತುಂಬ ದಿವಸ ಆದರೆ ಹಾಳಾಗ್ತದೆ. ಅದಕ್ಕೆ ಸ್ವಲ್ಪ ಮಣ್ಣು ಅಂತಾರು ಸವರಿಟ್ಟರೆ ಅದು ತಿಂಗಳಗಟ್ಟಲೆ ಉಳಿತದೆ, ಇಲ್ಲಂತಾದರೆ ಹಾಳಾಗ್ತದೆ. ತೊಂದರೆ ಇಲ್ಲ, ಬಾಕಿದೆಲ್ಲ ಒಳ್ಳೆಯದಿದೆ. ಇದು ಹೋಗಿದೆ. ಹಲಸಿನಕಾಯಿ ಬೀಜದ್ದು ಚೆಂದ ಉಪ್ಪುಗರಿ ಮಾಡುವಂಥ ಸಖತ್ತು ಟೇಸ್ಟ್ ಆಗಿರ್ತದೆ. ಅಂದರೆ ನಮ್ಮ ತಾಯಿಯೆಲ್ಲ ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಇಂಥ ಉಪ್ಪುಗರಿ, ಹಲಸಿನಕಾಯಿ ಬೀಜದ್ದು ಉಪ್ಪುಗರಿ ಮಾಡ್ತಾಯಿದ್ವಿ. ಅದು ಹೇಗೆ ಮಾಡೋದು ಅಂತ ನೋಡುವ. ಚೆಂದ ತೊಳಿಬೇಕು, ಅದರ ಮಣ್ಣೆಲ್ಲ ಹೋಗಿ. ಆಮೇಲೆ ಬೆಂದ ನಂತರ ತೊಳಿಲಿಕ್ಕಿಲ್ಲ, ಬೆಂದ ನಂತರ ಅದರ ಸಿಪ್ಪೆಯನ್ನು ತೆಗೆಯುವುದು. ಒಲೆ ಉರಿ ಮಾಡಿದ್ದೇನೆ. ಹಾಗೆ ಈ ಹಲಸಿನ ಬೀಜ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿದ್ದೇನೆ. ಇದನ್ನು ಒಲೆ ಮೇಲೆ ಇಡುವ. ಒಂದು ಅರ್ಧ ಗಂಟೆ ಬೇಕೇ ಆಗಿದ್ರು ಬೇಯಲಿಕ್ಕೆ. ಅರ್ಧ ಗಂಟೆ ಅಷ್ಟೊತ್ತಿಗೆ ಚೆಂದ ಬೇಯ್ತದೆ. ನಮಗೆ ಬೇರೆಲ್ಲ ಕೆಲಸ ಇದೆ, ಆ ಕೆಲಸವನ್ನು ಮಾಡಿಕೊಡುವುದು. ಅದು ರೆಡಿ ಆಯಿತು. ಚೆಂದ ಬೇಯಲಿ ಅದು, ಆಮೇಲೆ ನೋಡುವ. ಉಂಡ್ಲಕಾಳು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಉಂಡ್ಲಕಾಳು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ, ಆದರೆ ಮಾಡಲಿಕ್ಕೆ ತುಂಬ ಕೆಲಸ. ಹಾಗೆ ಇದನ್ನು ಉಂಡೆ ಮಾಡುವಾಗ ಉಂಟಲ್ಲ, ಇದರೊಳಗೆ ಸಣ್ಣ ಸಣ್ಣ ಪೀಸ್ ಕೊಬ್ಬರಿ ಪೀಸನ್ನು ಇಟ್ಟು ಉಂಡೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಸಖತ್ ಟೇಸ್ಟ್. ಹಾಗೆ ಬೇಕಿದ್ದವರು ಕೂಡಲೇ ಆರ್ಡರ್ ಕೊಡಿ. ಬೆಂದಿದ ನೋಡು, ಒಂದು ಅರ್ಧ ಗಂಟೆ ಹೊತ್ತಾಯಿತು ಒಲೆಯಲ್ಲಿರೋದು. ಒಂದು ಹಲಸಿನಕಾಯಿ ಬೀಜವನ್ನು ತೆಗೆದು ನಾವು ಸ್ವಲ್ಪ ಜಜ್ಜಿ ನೋಡಿದರೆ ಗೊತ್ತಾಗ್ತದೆ ಬೆಂದಿದ ಅಂತ. ಬೆಂದಿದೆ, ಚಂದ ಬೆಂದಿದೆ. ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಿಡುವ. ಚಂದ ಉಪ್ಪು ಇಳಿತದೆ, ಆಮೇಲೆ ಉಪ್ಪು ಹಾಕುವ ಕೆಲಸ ಇಲ್ಲ. ಸ್ವಲ್ಪ ಬೆಲ್ಲ ಸುಳ್ಳಿ ರೆಡಿ ಮಾಡುವ. ಸ್ವಲ್ಪ ತೆಂಗಿನ ತುರಿಗೆ ಬೆಲ್ಲ ಹೀಗೆ ತುರಿದು ಹಾಕಿ ಅದನ್ನು ಚಂದ ಮಿಶ್ರ ಮಾಡಿಡುವ. ಸ್ವಲ್ಪ ಸ್ವೀಟ್ ಆಗಬೇಕು, ಆದರೆ ಒಳ್ಳೆ ರುಚಿಯಾಗೋದು. ಇದನ್ನು ತೆಗೆದೊಂದು ಪಾತ್ರೆಗೆ ಹಾಕುವ. ಈ ಹಲಸಿನ ಬೀಜದ ಸಿಪ್ಪೆಲ್ಲ ತೆಗಿಬೇಕು, ಸಿಪ್ಪೆ ತೆಗಿಲಿಲ್ಲ. ಒಳ್ಳೆ ಬಿಸಿ ಬಿಸಿ ಇದೆ.
ಸಿಪ್ಪೆಲ್ಲ ತೆಗೆದು ಒಂದು ಬೇರೆ ತಟ್ಟೆಯಲ್ಲಿ ಹಾಕುವ. ಸಿಪ್ಪೆ ತೆಗೆದ ಹಲಸಿನ ಬೀಜವನ್ನು ಈಗ ಒಂದು ಗುಂಡು ಕಲ್ಲಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು. ಎಲ್ಲ ತೆಗಿಲಿಲ್ಲ ನಾನು, ಸ್ವಲ್ಪ ಇದೆ. ಅಂದರೆ ಇದು ಸ್ವಲ್ಪ ಪಲ್ಯಕ್ಕೆ ಹಾಕುವ ಅಂತ, ಬೇರೆ ಸೌತೆಕಾಯಿ ಪಲ್ಯಕ್ಕೆ ಮಿಕ್ಸ್ ಮಾಡುವಂತ ಹಾಗೆ ಇಟ್ಟಿದ್ದೇನೆ. ಇನ್ನೊಂದು ಒಗ್ಗರಣೆ ರೆಡಿ ಮಾಡುವ. ಅದೇ ಮಣ್ಣಿನ ಪಾತ್ರೆಯಲ್ಲಿ ಒಂದು ಒಗ್ಗರಣೆ ಇಡುವ. ನೋಡಿ, ಈ ರೀತಿ ಪುಡಿ ಆದರೆ ಸಾಕಷ್ಟು. ಅದೇ ಮಣ್ಣಿನ ಪಾತ್ರೆಯನ್ನು ಒಲೆಯಲ್ಲಿ ಇಡುವ. ಸ್ವಲ್ಪ ಕೋಕೋನಟ್ ಆಯಿಲ್, ಸಾಸಿವೆ, ಉದ್ದಿನ ಬೇಳೆ. ಒಗ್ಗರಣೆ ಸಿಡಿಯಿತು. ಒಂದು ಕುಂಟೆ ಮೆಣಸು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಬೇಯಿಸಿದ ಹಲಸಿನಕಾಯಿ ಬೀಜ, ನಾವು ಮಿಕ್ಸ್ ಮಾಡಿದ ಬೆಲ್ಲಕಾಯಿ ತುರಿ ಸಾಕಷ್ಟು. ಸ್ವಲ್ಪ ಡ್ರೈ ಆಗಬೇಕು, ಬೆಲ್ಲೆಲ್ಲ ನೀರು ಆಗಬೇಕು. ಮತ್ತೆ ತೆಗೆಯುವುದು. ಇದನ್ನು ತೆಗೆಯುವ, ಒಲೆಯಿಂದ ತೆಗೆದು ಇಲ್ಲಿಡುವ. ಈ ತಟ್ಟೆಯಲ್ಲಿ ಹಾಕುವ. ಸ್ವಲ್ಪ ಟೇಸ್ಟ್ ನೋಡುವ ಹೇಗಾಗಿದೆ ಅಂತ. ಅಂದ್ರೆ ಜಾಳ ಸಾಕತ್ತ, ಸ್ವೀಟ್ ಅಲ್ಲ ಜಾಸ್ತಿ ಬೇಡ. ಬಿಸಿದ್ದು ಹಂಗಾಯ್ತು. ಸುಡ್ತಾ ತಣ್ಣೀರ ಕರೆಯಿಂದ ತಿನ್ನಿ. ಸೂಪರ್ ಟೇಸ್ಟ್. ಅಂದರೆ 35-40 ವರ್ಷ ಮೊದಲೆಲ್ಲ ಬೆಳಗಿನ ತಿಂಡಿಗೆ ಹಲಸಿನಕಾಯಿ ಬೀಜದ ಉಪ್ಪುಗರಿ, ಬೆಲ್ಲ ಹಾಕಿ ಮಾಡ್ತೇವೆ. ಅಲ್ಲಂತಂದರೆ ಬೆಲ್ಲ ಹಾಕೋದು ಹಾಗೂ ಮಾಡ್ಬೋದು. ಇವಾಗೆಲ್ಲ ಅಂತ ಹಲಸಿನಕಾಯಿ ಬೀಜ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಅದನ್ನೆಲ್ಲ ಬಿಸಾಡೋದು. ಯಾರಿಗೂ ಬೇಡ, ಇಷ್ಟ ಇಲ್ಲ ಯಾರಿಗೂ ಕೂಡ. ಒಂದು ಸಲ ಮಾಡಿ ನೋಡಿ, ಒಳ್ಳೇದಾಗ್ತದೆ. ಅಡಿಬಡಿ ಒಳ್ಳೇದಾಗ್ತದಾ? ಸೂಪರ್. ಮೊದಲು ನನ್ನ ಅಮ್ಮ ಎಲ್ಲ ಮಾಡ್ತಾ ಇದ್ರು, ಶಾಲೆ ಬಿಟ್ಟು ಬರುವಾಗೆಲ್ಲ ತಿಂಡಿ ಇದುವೆ ಹಲಸಿನಕಾಯಿ ಬೀಜದ್ದು. ಇದು ಎಂತ ಪಲ್ಯ ಅಂತ ಹೇಳ್ತೇವೆ. ಅಲ್ಲಂತಂದ್ರೆ ಎಂತ ಹೇಳಿದಾಗೆ ಉಪ್ಪುಗರಿ. ಹಲಸಿನಕಾಯಿ ಬೀಜವನ್ನು ಬೇಯಿಸಿ ಅದಕ್ಕೆ ಬೆಲ್ಲ, ಕಾಯಿ ಸುಳಿ ಎಲ್ಲ ಹಾಕಿ ರುಬ್ಬಿ ಉಂಡೆ ಹಾಗೆ ಮಾಡಿ ಕೊಡ್ತಾ ಇದ್ರು. ಅದೇ ಟೇಸ್ಟ್ ಬರ್ತದೆ. ಅಲ್ಲಂತಂದ್ರೆ ಬೆಲ್ಲ ಹಾಕದೆ ಉಪ್ಪುಗರಿ ಮಾಡಿ ಕೊಡ್ತಾ ಇದ್ರು. ಇವಾಗ ಯಾರಿಗೆ ಬೇಕು? ಯಾರಿಗೂ ಬೇಡ. ಇವಾಗ ಲೇಸ್ ಅದು ಇದು ಇಂಥದ್ದೇ ಎಲ್ರಿಗೂ. ಬೇಕರಿಯಲ್ಲಿ ಸಿಗ್ತಾರಲ್ಲ ಪ್ಯಾಕೆಟ್ಗಳು, ಲೇಸ್ ಮತ್ತೆಂಥದ್ದು ಲೇಸು, ಕೆಲವು ಲಾಯ್ಲೋಟ್ಗಳು ಇರ್ತದೆ, ಅಂಥದ್ದೇ ತಿನ್ನೋದು. ಇದೆಲ್ಲ ಯಾರಿಗೂ ಬೇಡ. ಇದೇ ಒಂದು ಸಲ ತಿಂದು ನೋಡಿ, ಆಮೇಲೆ ನೀವೇ ಹೇಳ್ತೀರ, ಡೈಲಿ ಮಾಡ್ತೀರಿ. ಆಮೇಲೆ ಒಂದು ಸಲ ತಿಂದು ನೋಡಿದರೆ ಅದರ ಟೇಸ್ಟ್ ಹಿಡಿದ್ರೆ ಆಮೇಲೆ ಡೈಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ. ನಮಸ್ಕಾರ. ಮುಂದೆ ಇನ್ನೊಂದು ವಿಡಿಯೋ.